ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 1.5 ವರ್ಷದಿಂದ ಜೈಲಲ್ಲೇ ಇದ್ದಾರೆ. ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡನೇ ಬಾರಿಗೆ ಹೈಕೋರ್ಟ್ಗೆ ಜಾಮೀನು ಕೊಡಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಜೈಲು ವಾಸ ಆರಂಭ ಮಾಡಿ 1 ವರ್ಷ ಇತ್ತೀಚೆಗಷ್ಟೇ ಕಂಪ್ಲೀಟ್ ಆಗಿತ್ತು. ಈಗ ಪ್ರಜ್ವಲ್ ರೇವಣ್ಣ ನನ್ನ ಜಾಮೀನು ಕೊಡಿ ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಆದರೆ ಹೈಕೋರ್ಟ್ ಸೆಷನ್ಸ್ ಕೋರ್ಟ್ಗೆ ನೀವು ಮೊರೆ ಹೋಗಿ ಎಲ್ಲ ಅರ್ಜಿ ಹಾಕೊಳ್ಳಿ ಮತ್ತು 10 ದಿನಗಳ ಒಳಗಾಗಿ ಅರ್ಜಿಯನ್ನು ಇತ್ಯರ್ಥಗೊಳಿಸಿ ಅಂತ ಸೆಷನ್ಸ್ ಕೋರ್ಟ್ಗೆ ಅಂದರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಕಳೆದ ಅಕ್ಟೋಬರ್ನಲ್ಲಿ ಅವರು ಮೊದಲ ಬಾರಿಗೆ ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ದು. ಅದಾದಮೇಲೆ ಗಂಭೀರ ಆರೋಪ ಇತ್ತು, ಸಾಕ್ಷ್ಯನಾಶ ಸಾಧ್ಯತೆ ಇತ್ತು. ಹಾಗಾಗಿ ಆವತ್ತಿನ ಅವರ ಜಾಮೀನು ಅರ್ಜಿ ವಜಾ ಆಗಿತ್ತು. 4 ಪ್ರತ್ಯೇಕ FIRಗಳಲ್ಲಿ ಇವರು ಪ್ರಮುಖ ಆರೋಪಿ A1. ಸೊ ಆಲ್ರೆಡಿ ಅಕ್ಟೋಬರಲ್ಲಿ ಸಲ್ಲಿಕೆ ಆಗಿದ್ದಂತಹ ಜಾಮೀನನ್ನು ಅವತ್ತು ನಿರಾಕರಣೆ ಮಾಡಿದ್ರು. ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲೂ ಅವರಿಗೆ ಜಾಮೀನು ಸಿಕ್ಕಿರಲಿಲ್ಲ. ಮುಂದಿನ 6 ತಿಂಗಳ ಕಾಲ ಜಾಮೀನಿಗೆ ಅಪ್ಲೈ ಮಾಡೋ ಹಂಗಿಲ್ಲ ಅಂತ ಹೇಳಿತ್ತು ಸುಪ್ರೀಂ ಕೋರ್ಟ್. ಅದಾದಮೇಲೆ ಈಗ ಎರಡನೇ ಬಾರಿಗೆ ಜಾಮೀನಿಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಮೊದಲು ಡೈರೆಕ್ಟಾಗಿ ಅವರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನಲ್ಲಿ ಸೆಷನ್ಸ್ ಕೋರ್ಟ್ಗೆ ಹೋಗಿ ಅಲ್ಲಿ 1 ವಾರದಲ್ಲಿ 10 ದಿನಗಳ ಒಳಗಾಗಿ ಅರ್ಜಿಯನ್ನು ಇತ್ಯರ್ಥಗೊಳಿಸುವಂತೆ ಸೆಷನ್ಸ್ ಕೋರ್ಟ್ ಸೂಚನೆ ಕೊಟ್ಟಿದೆ ಮತ್ತು ಸೆಷನ್ಸ್ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೊಳ್ಳುವಂತೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಿಗೆ ಹೇಳಿದೆ. ಹಾಗಾಗಿ ಎರಡನೇ ಬಾರಿಯ ಈ ಅಪ್ಲಿಕೇಶನ್ ಯಾವ ರೀತಿ ನ್ಯಾಯಾಲಯ ಮಾನ್ಯ ಮಾಡುತ್ತೆ ಕಾದು ನೋಡಬೇಕು. ವೆಂಕಟೇಶ್ ಮಾಹಿತಿ ಕೊಡ್ತಾರೆ. ವೆಂಕಟೇಶ್, ಎರಡನೇ ಬಾರಿಗೆ ಪ್ರಜ್ವಲ್ ರೇವಣ್ಣ ಈಗ ಬೇಲ್ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಸಾಧ್ಯತೆ ಏನೇ ಹೇಳ್ತು ಕೋರ್ಟು? ವೆಂಕಟೇಶ್, ಪ್ರಣತ್, ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಪರಪ್ಪನಗರ ಜೈಲಿನಲ್ಲಿರುವಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಎರಡನೇ ಬಾರಿಗೆ ಹೈಕೋರ್ಟ್ಗೆ ಒಂದು ಜಾಮೀನನ್ನು ಕೋರಿ ಅರ್ಜಿ ಹಾಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಆ ಹೈಕೋರ್ಟ್ನ ನ್ಯಾಯಾಧೀಶರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂತಂದ್ರೆ ವಿಚಾರಣಾ ದಿನ ನ್ಯಾಯಾಲಯದಲ್ಲಿ ನೀವು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ನೀವು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಹಾಗೂ ಈ ಅರ್ಜಿ ಸಲ್ಲಿಸಿದಂಥ 10 ದಿನಗಳ ಒಳಗಾಗಿ ಇತ್ಯರ್ಥವನ್ನು ಮಾಡಬೇಕು ಅಂತ ಹೇಳಿ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಎಲ್ಲೋ ಒಂದು ಕಡೆ ಖುಷಿ ಅನಿಸ್ತಾ ಇದೆ. ಯಾಕಂತೇಳಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡನೇ ಬಾರಿ ಹೈಕೋರ್ಟ್ಗೆ ಅವರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಮೊದಲನೇ ಬಾರಿ ಕೂಡ ಅದು ವಜಾ ಆಗಿತ್ತು. ಅಲ್ಲದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಹೇಳಿದ್ರು. ಅಂದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರವಾಗಿ ವಿಚಾರಣಾ ದಿನ ನ್ಯಾಯಾಲಯದಲ್ಲಿ ಆರೋಪಿಗೆ ಒಂದು ಜಾಮೀನು ಕೋರಿ ಸಲ್ಲಿಸಬಹುದು, ಅಂದ್ರೆ ಜಾಮೀನು ಕೋರಿ ಒಂದು ಮನವಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇವಾಗ ಈ 10 ದಿನಗಳ ಒಳಗಾಗಿ ಒಂದು ಇತ್ಯರ್ಥ ಆಗುತ್ತೆ. ಹಾಗಾಗಿ ಅದಾದ ಬಳಿಕ ಈ ಒಂದು ಸುಪ್ರೀಂ ಏನಾದರೂ ಸೆಷನ್ಸ್ ನ್ಯಾಯಾಲಯದಲ್ಲಿ ಏನಿದೆ ಆ ಒಂದು ಜಾಮೀನು ಕೋರಿ ಸಲ್ಲಿಸುವಂತ ಅದನ್ನು ಪುರಸ್ಕರಿಸಿ ಜಾಮೀನು ಕೊಡಬಹುದು ಅಥವಾ ಮತ್ತೆ ಅದನ್ನ ರಿಜೆಕ್ಟ್ ಮಾಡಬಹುದು. ಆಗ ರಿಜೆಕ್ಟ್ ಆದಂತ ಸಂದರ್ಭದಲ್ಲಿ ಮತ್ತೆ ಪುನಃ ಅವರು ಹೈಕೋರ್ಟ್ಗೆ ಮನವಿಯನ್ನು ಕೂಡ ಸಲ್ಲಿಸಬಹುದು. ಯಾಕಂದ್ರೆ ನೇರವಾಗಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕುವಂತ ಅವಶ್ಯಕತೆ ಇಲ್ಲ. ವಿಚಾರಣಾ ದಿನ ನ್ಯಾಯಾಲಯ ಏನಿದೆ ಅಲ್ಲಿ ಅರ್ಜಿಯನ್ನು ಹಾಕೊಳ್ಳಿ, ಅಲ್ಲಿ ಇತ್ಯರ್ಥ ಆದ ನಂತರ ಇಲ್ಲಿ ಇದ್ದಿದ್ದೆ ಅಂತ ಹೇಳಿ ಕೂಡ ನ್ಯಾಯಮೂರ್ತಿಗಳು ಹೇಳಿರುವಂತದ್ದು. ಹಾಗಾಗಿ ಈ ಒಂದು ಅರ್ಜಿ ಏನಿದೆ ಅದು ವಿಚಾರಣೆಗೆ ಬರುತ್ತೆ. ಅದಾದ ಬಳಿಕ ಪ್ರಜ್ವಲ್ ರೇವಣ್ಣ ಅವರ ಒಂದು ಭವಿಷ್ಯ ಏನಾಗುತ್ತೆ, ಮತ್ತೆ ಜೈಲಿನಲ್ಲಿ ಕೊಳಿಬೇಕಾ ಅಥವಾ ಜಾಮೀನು ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುವಂತದ್ದು. ಪ್ರಣತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.